ನೆಕ್ಸ್ಟ್ ಬ್ಯಾಕ್ ಸೈಡ್ ನೆಕ್ ಶೇಪನ್ನು ಕಟ್ ಮಾಡ್ಕೊಂಡಿದ್ವಿ. ನೆಕ್ ಬಿಡ್ತು 2.5 ತಗೊಂಡಿದ್ದೆ, ನೋಡ್ತಾ ಇರಬಹುದು. ಸೊ ಎಕ್ಸಾಕ್ಟ್ ನೆಕ್ ವಿಡ್ತಿಗೆ ಕಟ್ ಮಾಡ್ಕೊಂಡಿದ್ದೆ. 1/2 ಇಂಚು ನೆಕ್ ಡೆಪ್ತ್ ಅಂದರೆ ನೆಕ್ಕಿನ ಡೀಪ್ ಬ್ಯಾಕ್ ಸೈಡಲ್ಲಿ ಎಷ್ಟು ತಗೊಂಡಿದ್ದೀನಿ, 1/2 ಇಂಚ್ ತಗೊಂಡಿದ್ದೀನಿ. ಆಫ್ಟರ್ ಸ್ಟಿಚ್ ಎಲ್ಲಿಗೆ ಬರುತ್ತೆ, ಮೇನ್ ಕಟಿಂಗ್ ಲೈನ್ ಎಲ್ಲಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಎಕ್ಸಾಕ್ಟ್ ಮಾರ್ಕ್ ಮಾಡ್ಕೊಂಡಿರಬೇಕು, ಕನ್ಫ್ಯೂಸ್ ಆಗಬಾರ್ದು. ಸೊ ಇದು ತಳಭಾಗದಲ್ಲಿ ಇರುವಂತಹ ಗೆರೆ ನಮ್ಮ ಸ್ಟಿಚಿಂಗ್ ಲೈನ್, ಮೇಲ್ಭಾಗದಲ್ಲಿ ಇರುವಂತಹ ಗೆರೆ ಕಟಿಂಗ್ ಲೈನ್. ನಂತರ ಸ್ಟಿಚಿಂಗ್ ಲೈನ್ ತಳಭಾಗದ ಗೆರೆಯ ಸುತ್ತಳತೆಯನ್ನು ಲೆಕ್ಕ ಹಾಕಬೇಕು. ಎಲ್ಲಿವರೆಗೂ ಲೆಕ್ಕ ಹಾಕಬೇಕು, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಉಳಿದಿರುವಂತಹ ಅಳತೆಯನ್ನು ಲೆಕ್ಕ ಹಾಕಬೇಕು. ನೋಡಿ ನಾನು ಯಾವ ರೀತಿ ಅಳತೆ ಮಾಡ್ತಾ ಇದ್ದೀನಿ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕಟಿಂಗ್ ಲೈನ್ ಎಲ್ಲಿಗೆ ಬರ್ತಾ ಇದೆ, ನೆಕ್ಕಿನ ಅಗಲದಲ್ಲಿ ಸ್ಟಿಚಿಂಗ್ ಲೈನ್ ಎಲ್ಲಿಗೆ ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ನಿಮಗೆ ಅಗಲ ಜಾಸ್ತಿ ಬೇಕು ಅಂದರೆ ಹೊರಭಾಗಕ್ಕೆ ಮಾರ್ಕ್ ಮಾಡಬೇಕು, ಅಗಲ ಕಡಿಮೆ ಬೇಕು ಅಂತ ಹೇಳಿದ್ರೆ ಒಳಭಾಗಕ್ಕೆ ಮಾರ್ಕ್ ಮಾಡಬೇಕು. ಇಲ್ಲಿ ನಾನು ಹೊರಭಾಗಕ್ಕೆ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಹೊರಭಾಗದಿಂದ ಅಳತೆಯನ್ನು ತೆಗಿತಾ ಇದ್ದೀನಿ, ನೋಡ್ತಾ ಇರಬಹುದು. ಎಕ್ಸಾಕ್ಟ್ ನನ್ನ ಒಂದು ಕಟಿಂಗ್ ಲೈನ್ ಎಲ್ಲಿ ಬರುತ್ತೆ, ಸ್ಟಿಚಿಂಗ್ ಲೈನ್ ಎಲ್ಲಿ ಬರುತ್ತೆ, ಎಕ್ಸಾಕ್ಟ್ ಸ್ಟಿಚ್ ಪಾಯಿಂಟಿಗೆ 4/4 ಅಳತೆ ಬರ್ತಾ ಇದೆ. ಅಲ್ಲಿವರೆಗೂ ಅಳತೆಯನ್ನು ತಗೊಂಡು ಎಗೈನ್ ಇಲ್ಲಿ ಎಷ್ಟು ಅಳತೆ ಬರ್ತಾ ಇದೆಯೋ ಅದನ್ನು ಈ ಪಟ್ಟಿಯ ಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಎಕ್ಸ್ಟ್ರಾ ಇರುವಂಥ 1/2 ಇಂಚು ಸ್ಟಿಚಿಂಗನ್ನು ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ, ನೋಡ್ತಾ ಇರಬಹುದು. ಇಲ್ಲಿ ಶೋಲ್ಡರ್ ಗೆರೆಯಿಂದ 4/4 ಪ್ಲಸ್ 1/2 ಇಂಚು ಸ್ಟಿಚಿಂಗಿಗೋಸ್ಕರ ಮಾರ್ಕ್ ಮಾಡ್ಕೋಬಹುದು. ಸ್ಟಿಚ್ಚಿಂಗ್ನಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂಥವರು ಕಾಲು ಭಾಗ ಅಥವಾ 4 ಗೆರೆಗಳಷ್ಟು ಅಥವಾ 1/2 ಇಂಚಷ್ಟು ಪಟ್ಟಿಯ ನಂತರ ಸ್ಟಿಚ್ಚಿಂಗಿಗೋಸ್ಕರ ಮಾರ್ಜಿನ್ನ ಬಿಟ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇಲ್ದೆಲ್ಲ ಇರೋವಂಥವ್ರು ಸ್ಟಾರ್ಟಿಂಗ್ ಕಟ್ ಮಾಡಿ ಸ್ಟಿಚ್ ಮಾಡ್ತಿರೋವಂಥವ್ರು 3/4 ಇಂಚು ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರಿ ಮಾಡ್ಕೊಳ್ಬಹುದು. ನಂತರ ಶೋಲ್ಡರ್ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಅಳತೆ ಮಾಡಿ ಮುಂಭಾಗದ ನೆಕ್ಕಿನ ಶೇಪನ್ನು ಕೂಡ ಈ ರೀತಿ ಡಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ ಲೈನ್ ಎಲ್ಲಿ ಬರ್ತಾ ಇದೆ, ನೆಕ್ ಲೈನ್ ಎಲ್ಲಿ ಬರ್ತಾ ಇದೆ ಅಂತ ಹೇಳಿ. ನಂತರ ನೋಡ್ತಾ ಇರ್ಬೋದು, ಇಲ್ಲಿಗೆ ನಾವು ಒಂದು ಕಟ್ ಕೊಟ್ಟು ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ಪಾಯಿಂಟ್ ಬರುತ್ತೆ, ನಮ್ಮ ಪಟ್ಟಿ ಎಷ್ಟು ಅಗಲ ಬೇಕು ಅಂತ ಹೇಳಿ ಮೊದಲು ಮಾರ್ಕ್ ಮಾಡ್ಕೊಳ್ಳಿ. ನನ್ನ ಪಟ್ಟಿ ಅಗಲ 1/4 ತಗೊಂಡಿದ್ದೆ, 1/4 ಹತ್ರ ನಾನು ಎಕ್ಸಾಕ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ, ಜಾಯಿಂಟಿಂಗ್ ಎಲ್ಲಿಗೆ ಕೊಡಬೇಕು ಅಂತ ಹೇಳಿ ನೋಡ್ತಾ ಇರಬಹುದು. ನೋಡಿ ಎಷ್ಟು ನಿಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ, ಎಷ್ಟು ಕಟ್ ಮಾಡಬೇಕಾಗತ್ತೆ ಎಲ್ಲ ಈ ರೀತಿ ಇಟ್ಕೊಂಡು ಒಂದ್ಸಲ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಬ್ಯಾಕ್ ಸೈಡ್ ಶೋಲ್ಡರ್ ಫ್ರಂಟ್ ಸೈಡ್ ಶೋಲ್ಡರ್ ಮ್ಯಾಚ್ ಆಗುವ ಹಾಗೆ ಸೀದಾ ಮೇಲೆ ಸೀದಾ ಫ್ಯಾಬ್ರಿಕ್ನ ಇಟ್ಕೊಳ್ತಾ ಇದ್ದೀನಿ, ನೋಡ್ತಾ ಇರಬಹುದು ಯಾವ ರೀತಿ ಇಟ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಶೋಲ್ಡರ್ ಕಡೆಯಿಂದ ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಟಿದ್ದೀರಾ ಅಷ್ಟು ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಎಡ್ಜಿಗೆ ಬಂದಾಗ ನೋಡ್ತಾ ಇರಬಹುದು ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಲ್ಲಿಗೆ ಸ್ಟಿಚ್ ಬರಬೇಕು ಅಂತ ಹೇಳಿ. ಮತ್ತು ಎಕ್ಸಾಕ್ಟ್ ಆ ಪಾಯಿಂಟಿಗೆ ಮೇಲ್ಭಾಗದ ಒಂದು ನೆಕ್ಕಿನ ಒಂದು ಪೀಸ್ ಹತ್ರ ಸ್ವಲ್ಪ ಶೋಲ್ಡರ್ ಪಾಯಿಂಟ್ ಹತ್ರ 4 ಗೆರೆಗಳಷ್ಟು ಟರ್ನ್ ಆಗೋದಕ್ಕೋಸ್ಕರ ನಾಚ್ ಮಾರ್ಕಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ.
ಸೊ ಇವಾಗ ಎಲ್ಲಿ ಎಕ್ಸಾಕ್ಟ್ ಫೋಲ್ಡಿಂಗ್ ಆಗ್ತಾ ಇದೆ ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ನಾನು 4 ಕಾಲು ತಗೊಂಡಿದ್ರು ಎಷ್ಟು ಫ್ಯಾಬ್ರಿಕ್ಕು ಮುಂದೆ ಬರ್ತಾ ಇದೆ, ಈಜ್ತಾ ಇದೆ ಬಟ್ಟೆ. ನಂತರ ಶೋಲ್ಡರ್ 2 ಪಾಯಿಂಟ್ಸ್ಗಳು ಮ್ಯಾಚ್ ಆಗುವ ಹಾಗೆ ಇಟ್ಕೊಂಡು ನಿಧಾನವಾಗಿ ಸ್ಟಿಚ್ ಮಾಡಿಕೊಳ್ಬೇಕು. ಸ್ಟಿಚ್ ಮಾಡುವಾಗ ಬಟ್ಟೆಯನ್ನು ಎಳಿಬಾರ್ದು, ಫ್ರೀ ಕೊಟ್ಟು ನಿಧಾನವಾಗಿ ಸ್ಟಿಚ್ ಮಾಡಿಕೊಡಿ. ಶೋಲ್ಡರ್ ನೆಕ್ ಪಾಯಿಂಟಿಗೆ ಬಂದಾಗ ನೋಡಿ, ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಎಲ್ಲಿ ಕಟಿಂಗ್ ಲೈನ್ ಸ್ಟಿಚಿಂಗ್ ಲೈನ್ ಎರಡೂ ಕಡೆ ಮ್ಯಾಚ್ ಆಗ್ತಾ ಇದೆ, ಟ್ರಯಾಂಗಲ್ ಡೈಮಂಡ್ ಶೇಪ್ ಎಲ್ಲಿ ಮ್ಯಾಚ್ ಆಗ್ತಾ ಇದೆ ಆ ಪಾಯಿಂಟಿಗೆ ನೀಡಲ್ನ ನಿಲ್ಲಿಸಬೇಕು. ನಿಲ್ಲಿಸಿ ನಾಚ್ ಮಾರ್ಕ್ ಆಗಿ ಮೇಲ್ಭಾಗದ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡುವಾಗ ಫುಲ್ಲು ತುದಿವರೆಗೂ ಕಟ್ ಮಾಡಬಾರ್ದು, ಒಂದು ಗೆರೆಯಷ್ಟು ಸ್ಪೇಸ್ ಕೊಟ್ಟು ಕಟ್ ಮಾಡಬೇಕು. ನೋಡಿ, ಎಕ್ಸಾಕ್ಟ್ ಆ ಪಾಯಿಂಟಿಗೆ ನಿಲ್ಲಿಸ್ತೀನಿ ಸ್ಟಿಚಿಂಗ್. ನಂತರ ಈ ಕಡೆ ಟರ್ನ್ ಮಾಡ್ತೀನಿ. ಕಟ್ ಮಾಡಿಲ್ಲ ಅಂದರೆ ನಮಗೆ ಟರ್ನ್ ಆಗೋದಿಲ್ಲ. ಇದನ್ನು ನಾಚ್ ಮಾರ್ಕ್ ಅಂತ ಕರಿತೀವಿ. ಮೇಲ್ಭಾಗದ ನೆಕ್ ಶೇಪ್ ಹತ್ರ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಟರ್ನ್ ಆದ ನಂತರ ಮತ್ತೆ ಒಂದು ಸಲ ನೆಕ್ಕಿನ ಪಟ್ಟಿಯ ಒಂದು ಅಗಲವನ್ನು ಚೆಕ್ ಮಾಡ್ಕೊಳ್ಳಿ, ಎಲ್ಲಿಗೆ ಸ್ಟಿಚಿಂಗ್ ಲೈನ್ ಬರಬೇಕು, ಕಟಿಂಗ್ ಲೈನ್ ಎಲ್ಲಿ ಬರ್ತಾ ಇದೆ ಅಂತ ಹೇಳಿ. ಅದೇ ಮಾರ್ಜಿನ್ ಮೇಲೆ ಫಾಲೋ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ನಂತರ ಎಕ್ಸಾಕ್ಟ್ ಬ್ಯಾಕ್ ಸೈಡ್ ನೆಕ್ ಸೆಂಟರ್ ಪಾಯಿಂಟ್ ಎಲ್ಲಿಗೆ ಬರ್ತಾ ಇದೆಯೋ ಅದರ ಹತ್ತಿರಕ್ಕೆ ಬಂದು 1 ಇಂಚು 2 ಇಂಚು ಸ್ಪೇಸ್ ಕೊಟ್ಟು ಸ್ಟಿಚಿಂಗ್ನ ಸ್ಟಾಪ್ ಮಾಡಿ. ನೋಡಿ, ಸ್ವಲ್ಪ ಹತ್ತಿರಕ್ಕೆ ಬಂದು ನಾನು ನೆಕ್ ಶೇಪ್ ಹತ್ರ ಸ್ಟಾಪ್ ಮಾಡ್ತೀನಿ. ಎರಡೂ ಕಡೆ ಇದೇ ರೀತಿ ಮಾಡಿಕೊಳ್ಬೇಕು. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. 1 ಇಂಚ್ ಕೊಟ್ಟರು ಸ್ಪೇಸ್ ಕೊಟ್ಟು ಸ್ಟಾಪ್ ಮಾಡಿ. ಸ್ಟಿಚ್ ಆದ ನಂತರ ರಿಂಕಲ್ಸ್ ಏನಾದರೂ ಹೆಚ್ಚಾಗಿ ಬರ್ತಾ ಇದ್ದರೆ ನೋಡ್ತಾ ಇರಬಹುದು. ಇಲ್ಲಿ ಸ್ವಲ್ಪ ಲೈಟಾಗಿ ರಿಂಕಲ್ಸ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ? ನಾನು ತುಂಬ ತುದಿಗೆ ನಾಚ್ ಮಾರ್ಕ್ ಕಟ್ ಮಾಡಿಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಿ, ಒಂದೇ ಒಂದು ಗೆರೆಯಷ್ಟು ಸ್ಪೇಸ್ ಕೊಟ್ಟು ನಾಚ್ ಮಾರ್ಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆ ಕಡೆ ಟರ್ನ್ ಮಾಡಿ ನೋಡಿ, ರಿಂಕಲ್ ಅವಾಯ್ಡ್ ಆಗುತ್ತೆ. ಈ ರೀತಿ ಎಡ್ಜಿಗೆ ನೀಟಾಗಿ ಶಾರ್ಪ್ನೆಸ್ ತೆಗೆದಿಲ್ಲ ಅಂತ ಹೇಳಿದ್ರೆ ನಮಗೆ ನೆಕ್ಕಿನ ಶೇಪು ಕ್ಲಿಯರಾಗಿ ಕಾಣೋದಿಲ್ಲ. ಯಾವ ರೀತಿ ಸ್ಕ್ವೇರ್ ಆಗಿ ಬಂದಿದೆ ನೋಡ್ತಾ ಇರಬಹುದು. ಐರನ್ ಮಾಡಿದ್ರೆ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ. ನಂತರ ಈ ಕಡೆಯ ಒಂದು ಶೋಲ್ಡರ್ಸ್ಗಳನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಶೋಲ್ಡರ್ ಸ್ಟಿಚಸ್ಗಳನ್ನು 2 ಬಾರಿ ಸ್ಟಿಚ್ ಮಾಡ್ಕೊಳ್ಬೇಕು, ನೆನ್ಪಿಟ್ಕೊಳ್ಳಿ. ನಾನಿಲ್ಲಿ 1 ಬಾರಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ, ಮತ್ತು ಫೈನಲ್ ಆಗಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ ಮಾಡಿಕೊಳ್ಬೇಕು, ಶೋಲ್ಡರ್ 2 ಬಾರಿ. ಮತ್ತೊಂದು ಭಾಗದ ಶೋಲ್ಡರ್ ಕೂಡ ಸೇಮ್ ಮೆಥಡ್ನಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ನೆಕ್ ಪಾಯಿಂಟ್ ಹತ್ರ ಜಾಯಿಂಟ್ ಮಾಡಿದಾಗ ಎಕ್ಸ್ಟ್ರಾ ಎಷ್ಟು ಫ್ಯಾಬ್ರಿಕ್ ಬರ್ತಾ ಇದೆಯೋ ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಎರಡೂ ಭಾಗದ ಶೋಲ್ಡರ್ಸ್ ಪಟ್ಟಿಗಳನ್ನು ಎಕ್ಸಾಕ್ಟ್ ಎಲ್ಲಿಗೆ ಮ್ಯಾಚ್ ಆಗುತ್ತೋ ಸ್ಟಿಚ್ ಮಾಡಿದ ನಂತರ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ನಂತರ ಎಲ್ಲಿ ಬರ್ತಾ ಇದೆ ಪಟ್ಟಿ, ಆ ಪಟ್ಟಿಯನ್ನು ಎಕ್ಸಾಕ್ಟ್ ಜಾಯಿಂಟ್ ಮಾಡಿ ಇನ್ವಿಸಿಬಲ್ ಆಗಿ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಹೇಗೆ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ಹೇಳಿ. ಇವಾಗ ಯಾವ ರೀತಿ ಪಟ್ಟಿಯನ್ನು ಸ್ಟಿಚ್ ಮಾಡ್ತೀನಿ ಅಬ್ಸರ್ವ್ ಮಾಡಿ ಇನ್ವಿಸಿಬಲ್ ಆಗಿ. ಮೊದಲು
ಉಲ್ಟಾ ಮೇಲೆ ಉಲ್ಟಾ ಪಟ್ಟಿಯನ್ನು ಈಕ್ವಲ್ ಆಗಿ ಮ್ಯಾಚ್ ಆಗೋ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಮಾರ್ಕ್ ಎಲ್ಲಿ ಮಾರ್ಕ್ ಮಾಡಿದಿರೋ ಆ ಪಾಯಿಂಟಿಗೆ ಲೈನಿಂಗ್ ಮ್ಯಾಚ್ ಆಗೋ ರೀತಿ ಪಟ್ಟಿಯನ್ನು ಇಟ್ಕೊಂಡಿದ್ದೀನಿ. ಟರ್ನ್ ಮಾಡಿ ಈಕ್ವಲ್ ಆಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಸ್ಟಿಚ್ ಪಾಯಿಂಟ್ಗಳು ಮ್ಯಾಚ್ ಆಗಬೇಕು. ಎಕ್ಸಾಕ್ಟ್ ಎಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ, ಎಲ್ಲಿಗೆ ನೆಕ್ ಶೇಪ್ ಮ್ಯಾಚ್ ಆಯಿತು, ಅಲ್ಲಿಂದ 4 ಗೆರೆಗಳಷ್ಟು ಮುಂದಕ್ಕೆ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಎಕ್ಸಾಕ್ಟ್ ಪಾಯಿಂಟು ಇಲ್ಲಿಗೆ ಮ್ಯಾಚ್ ಆಗ್ತಾ ಇದೆ. ನಂತರ ಆ ಎಕ್ಸಾಕ್ಟ್ ಪಾಯಿಂಟ್ಸ್ಗಳನ್ನು ಈ ರೀತಿ ಹಿಡ್ಕೊಳ್ತೀನಿ. ಹಿಡಿದ ನಂತರ 4 ಗೆರೆಗಳಷ್ಟು ಅಥವಾ ಕಾಲು ಭಾಗದಷ್ಟು ಮುಂದಕ್ಕೆ ಸ್ಟಿಚ್ ಮಾಡ್ಕೊಳ್ತೀನಿ. ಎಕ್ಸಾಕ್ಟ್ ಪಾಯಿಂಟ್ಸ್ಗಳನ್ನು ಚೆಕ್ ಮಾಡಿಕೊಂಡು ಈ ಪಾಯಿಂಟಿಂದ ಕಾಲು ಭಾಗ ಮುಂದಕ್ಕೆ ಮಾರ್ಕ್ ಮಾಡಿಕೊಂಡು ಅಥವಾ 4 ಗೆರೆಗಳಷ್ಟು ಮುಂದಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ನಂತರ ಟರ್ನ್ ಮಾಡಿಕೊಂಡು ಎಗೈನ್ ಸ್ಟಿಚ್ ಮಾಡ್ಕೊಳ್ಳಿ. ಕಾಲು ಭಾಗದಷ್ಟು ಫ್ಯಾಬ್ರಿಕ್ನ ಉಳಿಸ್ಕೊಂಡಿದ್ದೆ, ಈಗ ಸೀದಾ ಇಟ್ಟು ಎಗೈನ್ ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಿ ಕಟ್ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ಕಾಲು ಭಾಗ ಏನಿದೆ ಅದಕ್ಕಿಂತ 1 ಪಾಯಿಂಟ್ ಜಾಸ್ತಿನೇ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ಟರ್ನ್ ಮಾಡಿ ಸ್ಟಿಚ್ ಮಾಡಿದಾಗ ಜಾಸ್ತಿ ಫ್ಯಾಬ್ರಿಕ್ ಇದೆ ಅಂತ ಅನ್ಸೋದಿಲ್ಲ. ಎಕ್ಸಾಕ್ಟ್ ನೆಕ್ ಪಾಯಿಂಟ್ ಎಲ್ಲಿ ಮಾರ್ಕ್ ಮಾಡಿದ್ವೋ ಆ ಪಾಯಿಂಟಿಗೆ ಎಗೈನ್ ಮತ್ತೆ ಸ್ಟಿಚ್ ಮಾಡ್ಕೊಳ್ತೀನಿ. ಟರ್ನಿಂಗ್ ಸ್ಟಿಚ್ ಅಂತ ಕರಿತೀವಿ. ಆನ್ಫೋಲ್ಡ್ ಟರ್ನಿಂಗ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಟರ್ನ್ ಮಾಡಿದಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಸ್ಟಿಚ್ಚಲ್ಲಿ ಕಾಣಿಸ್ಬಾರ್ದು ಉಲ್ಟಾ ಮಾಡಿದಾಗ. ಸೊ ಅದರಿಂದ ಎಷ್ಟು ಹೋಗ್ತಾ ಇದೆ ಸ್ಟಿಚಿಂಗ್ ನೋಡಿಕೊಂಡು ಕಂಪ್ಲೀಟ್ ಅಷ್ಟು ನೀಟಾಗಿ ಕಟ್ ಮಾಡಿ ಟ್ರಿಮ್ ಮಾಡ್ಕೊಳ್ಳಿ. ಉಳಿದಿರುವಂತಹ ಕಾಲು ಭಾಗವನ್ನು ಟರ್ನ್ ಮಾಡಿಕೊಂಡು ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹೊರಭಾಗದಲ್ಲಿ ಸ್ಟಿಚ್ ಮಾಡಿದ್ದೀವಿ ಅಂತ ಗೊತ್ತಾಗೋದಿಲ್ಲ, ಅದು ಒಳಭಾಗಕ್ಕೆ ಮರ್ಜ್ ಆಗಿಬಿಡತ್ತೆ. ಶೋಲ್ಡರ್ ಪಟ್ಟಿಗಳನ್ನು ಸ್ಟಿಚ್ ಮಾಡಿದ ನಂತರ ಕಂಪ್ಲೀಟಾಗಿ ನೆಕ್ಕಿನ ಒಂದು ಪಾಯಿಂಟ್, ಶೋಲ್ಡರ್ ಪಾಯಿಂಟ್ಸ್ಗಳು ಎಲ್ಲಿ ಜಾಯಿಂಟ್ ಮಾಡಿದ್ವೋ ಆ ಪೊಸಿಷನಿಂದ ಡೈರೆಕ್ಟ್ ಒಂದು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಕಂಪ್ಲೀಟಾಗಿ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ ಇವಾಗ ನಾನು. ಎರಡನೇ ಸ್ಟಿಚ್ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಶೋಲ್ಡರ್ ಫಿನಿಶ್ ಆದಮೇಲೆ, ನೆಕ್ ಪಾಯಿಂಟ್ಸ್ ಎಲ್ಲ ಫಿನಿಶ್ ಆದಮೇಲೆ ಕಂಪ್ಲೀಟಾಗಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಒಂದು ಸ್ಟಿಚ್ಚನ್ನು ಹಾಕಿ ಫಿನಿಶ್ ಮಾಡಿ ಡಬಲ್ ಸ್ಟಿಚ್ ಆಗತ್ತೆ. ರಿಂಕಲ್ಸ್ ಬರಬಾರ್ದು ಸ್ಟಿಚ್ ಮಾಡುವಾಗ. ನೀಟಾಗಿ ಯಾವ ರೀತಿ ಫಸ್ಟ್ ಸ್ಟಿಚ್ ಮಾಡಿದಿರೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಏನಾದರೂ ರಿಂಕಲ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ನಾಚ್ ಮಾರ್ಕ್ಸ್ಗಳನ್ನು ಹಾಕಬಹುದು. ಸ್ಟಿಚ್ ಲೈನಿನಿಂದ 1 ಗೆರೆ ಬಿಟ್ಟು ನಾಚ್ ಮಾರ್ಕನ್ನು ಹಾಕಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಶೋಲ್ಡರ್ ಪಟ್ಟಿಯನ್ನು ಈಕ್ವಲ್ ಆಗಿ ಸೆಂಟರ್ ಪಾಯಿಂಟಿಗೆ ಫೋಲ್ಡ್ ಮಾಡಿ ಮರ್ಜ್ ಮಾಡಿ ಈ ರೀತಿ ಮಧ್ಯಭಾಗಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು ಸೈಡಿಗೆ ಮಾಡಿದ್ರೆ ದಪ್ಪ ಕಾಣುತ್ತೆ.
ಸ್ಟಿಚ್ ಮಾಡುವಾಗ ವೇರಿಯೇಷನ್ ಮಾಡಬಾರ್ದು. ಪಟ್ಟಿಯ ಅಗಲವನ್ನು ಎಷ್ಟು ಇಟ್ಕೊಂಡಿದ್ದೆ, 1/4 ಇಟ್ಕೊಂಡಿದ್ದೆ. ಈಕ್ವಲ್ ಆಗಿ ಎಲ್ಲ ಪೊಸಿಷನ್ನಲ್ಲೂ 1/4 ಬರ್ತಾ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ಈಕ್ವಲ್ ಆಗಿದೆ. ಒಂದು ವೇಳೆ 1 ಗೆರೆ 2 ಗೆರೆಗಳಷ್ಟು ವ್ಯತ್ಯಾಸ ಬಂದರೆ ನೀವು ಅದನ್ನು ಸ್ಟಿಚ್ ಮಾಡಿ ಮರ್ಜ್ ಮಾಡಬೇಕು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ಹೇಳಿ. ನಂತರ ಒಳಭಾಗದ ನೆಕ್ ಪೀಸನ್ನು ನೀವು ನೀಟಾಗಿ ಇನ್ವಿಸಿಬಲ್ ಆಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಕ್ ಕೂಡ ಮಾಡ್ಬೋದು ಸ್ಟಿಕ್ ಟೇಪ್ನಿಂದ. ಯಾವ ರೀತಿ ನೆಕ್ ಪೀಸಿಗೆ ಮಾಡ್ಕೊಂಡಿದ್ದೀವೋ ಆ ರೀತಿ, ಅಥವಾ ಹೆಮ್ಮಿಂಗ್ ಕೂಡ ಮಾಡಬಹುದು ಸೆಕೆಂಡ್ ಆಪ್ಷನ್, ಅಥವಾ ಡೈರೆಕ್ಟ್ ಸ್ಟಿಚ್ ಕೂಡ ಮಾಡ್ಕೊಳ್ಬಹುದು. ನೆಕ್ ಫಿನಿಶ್ ಮಾಡೋದಕ್ಕಿಂತ ಮುಂಚೆ ಶೋಲ್ಡರ್ ಪಟ್ಟಿಯನ್ನು ಫಿನಿಶ್ ಮಾಡ್ತೀನಿ. ಶೋಲ್ಡರ್ ಪಟ್ಟಿ ನೋಡ್ತಾ ಇರ್ಬೋದು ಈ ರೀತಿ ಇದೆ. ನಾನು ಓವರ್ಲಾಕ್ ಮಾಡಿ ಶೋಲ್ಡರ್ ಪಟ್ಟಿಯನ್ನು ನೆಕ್ ಪೀಸಿಗೆ ಜಾಯಿಂಟ್ ಮಾಡೋದಕ್ಕೆ ಹೋದರೆ ಓಪನ್ ಆಗ್ತಾ ಬರುತ್ತೆ, ಚೆನ್ನಾಗೂ ಕಾಣೋದಿಲ್ಲ ಹೈ ನೆಕ್ ಬ್ಲೌಸ್ಗಳಲ್ಲಿ. ಅದರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಮೆಥಡ್ ಶೋಲ್ಡರ್ ಪಟ್ಟಿಯನ್ನು ಇನ್ವಿಸಿಬಲ್ ಆಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 1.5 ಇಂಚು ಲೈನಿಂಗ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳಿ. ನಂತರ ನೆಕ್ ಪೀಸಲ್ಲಿ ಯಾವ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ತೀರೋ ಅದೇ ರೀತಿ ಶೋಲ್ಡರ್ ಪಟ್ಟಿಯನ್ನು ಕೂಡ ನೆಕ್ ಪೀಸ್ ಹೆಮ್ಮಿಂಗ್ ಮೆಥಡ್ನಲ್ಲಿ ಸ್ಟಿಚ್ ಮಾಡಿಕೊಂಡು ಫಿನಿಶ್ ಮಾಡ್ಕೊಳ್ತೀನಿ. ನೋಡಿ ಯಾವ ರೀತಿ ಫಿನಿಶ್ ಮಾಡ್ಕೊಳ್ತೀನಿ ಅಂತ ಹೇಳಿ. ಶೋಲ್ಡರ್ ಮೇಲ್ಭಾಗಕ್ಕೆ ಫೋಲ್ಡಿಂಗ್ ಹೋಗಬೇಕು, ಆ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಪೊಸಿಷನ್ ಸ್ಟಿಚ್ ಮಾಡುವಾಗ ಕಂಪ್ಲೀಟ್ ಒಂದ್ಸಲ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸಡನ್ನಾಗಿ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಬ್ಯಾಕ್ ಸೈಡಿಗೆ ಫೋಲ್ಡಿಂಗ್ ಕೊಡಬೇಕಾ ಅಥವಾ ಫ್ರಂಟ್ ಸೈಡಿಗೆ ಫೋಲ್ಡಿಂಗ್ ಪಟ್ಟಿಯನ್ನು ಕೊಡಬೇಕಾ ಅಂತ ಹೇಳಿ ಕನ್ಫ್ಯೂಸ್ ಆಗಿಬಿಡ್ತೀರಾ. ಒಂದು ಸಲ ಸ್ಟಿಚ್ ಮಾಡುವಂಥ ವಿಧಾನನ ನೋಡಿಕೊಂಡು ನಂತರ ನೀವು ಪಟ್ಟಿಗಳನ್ನು ಅಟ್ಯಾಚ್ ಮಾಡಿ.
ಸೊ ಕಂಪ್ಲೀಟು ಶೋಲ್ಡರ್ ಪಟ್ಟಿ ಎರಡೂ ಕಡೆ ಸೇಮ್ ವಿಧಾನದಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗೆ ಫಿನಿಶಿಂಗ್ ಬಂದಿದೆ ಅಂತ ಹೇಳಿ. ಈಗ ಶೋಲ್ಡರ್ ಪಟ್ಟಿಗಳನ್ನು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ನೆಕ್ ಪೀಸಿನ ಒಂದು ಪಟ್ಟಿಯನ್ನು ಸ್ಟಿಚ್ ಮಾಡಿಕೊಳ್ಳಬಹುದು ಅಥವಾ ಹೆಮ್ಮಿಂಗ್ ಕೂಡ ಮಾಡಬಹುದು ಅಥವಾ ಸ್ಟಿಕ್ ಟೇಪ್ ಸಹಾಯದಿಂದ ಸ್ಟಿಕ್ ಕೂಡ ಮಾಡಬಹುದು. ಬ್ಯಾಕ್ ಸೈಡಿಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಈಗ ಈ ಶೋಲ್ಡರ್ ಸೆಂಟರ್ ಏನು ಜಾಯಿನ್ ಮಾಡಿದ್ದೀವಿ, ಏನು ಕಾಣಿಸ್ತಿದೆ, ಈ ರೀತಿ ಇಟ್ಕೊಂಡು ಮೊದಲು ಸೆಂಟರ್ ಪಾಯಿಂಟಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಂತರ ಆ ಕಡೆಯಿಂದ ಈ ಕಡೆಯಿಂದ ಜಾಯಿನ್ ಮಾಡ್ಕೋಬಹುದು. ಕಂಪ್ಲೀಟ್ ಜಾಯಿನ್ ಮಾಡಿದ ನಂತರ ಸೆಂಟರ್ ಸ್ಟಿಚ್ನ ರಿಮೂವ್ ಮಾಡ್ಕೊಳ್ಳಿ. ನೀಟಾಗಿ ಪಾಯಿಂಟ್ಸ್ಗಳನ್ನು ಸೆಟ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಗೆ ವೇರಿಯೇಷನ್ ಇದ್ದರೆ ಸ್ಟಿಚ್ ಲೈನ್ ಮುಖಾಂತರ ಮರ್ಜ್ ಮಾಡಿ, ಅಂದರೆ ಸ್ಟಿಚ್ ಒಂದು ಗೆರೆ ಎರಡು ಗೆರೆ ಹಾಕಿ ಈಕ್ವಲ್ ಇಲ್ಲ ಅಂದರೆ ಸಮ ಮಾಡಿಬಿಡಿ. ನೋಡ್ತಾ ಇರ್ಬೋದು, ನನಗೆ ಈಕ್ವಲ್ ಬರೋ ಹಾಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೆಟ್ ಮಾಡಿ ಸ್ಟಿಕ್ ಟೇಪ್ ಮುಖಾಂತರ ಸ್ಟಿಕ್ ಮಾಡ್ಕೋಬಹುದು. ನಾನಿಲ್ಲಿ ಟೆಂಪ್ರವರಿ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಇವಾಗ ಜಾಯಿಂಟ್ಗಳು ಇರೋ ಹತ್ರ ಏನಾದರೂ ದಪ್ಪ ಇದ್ದರೆ ಸೀಸರ್ ಬ್ಯಾಕ್ ಸೈಡ್ನ ಟರ್ನ್ ಮಾಡಿ ಸ್ವಲ್ಪ ಕುಟ್ಟಿ ಮರ್ಜ್ ಮಾಡಿ, ಇಲ್ಲಾಂದರೆ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರೆ ಶೋಲ್ಡರ್ ಸೆಂಟರ್ ಪಾಯಿಂಟಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ನಂತರ ರಿಮೂವ್ ಮಾಡಿದ್ರೆ ಆಗುತ್ತೆ. ನಾನಿಲ್ಲಿ ಗುಂಡು ಪಿನ್ನನ್ನು ಬಳಕೆ ಮಾಡಿಕೊಂಡು ಗುಂಡು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ಎಕ್ಸಾಕ್ಟ್ ಪಾಯಿಂಟಿಗೆ ಮ್ಯಾಚ್ ಮಾಡಿ. ನೋಡಿ, ಸ್ಟಿಚ್ ಮಾಡಿರುವಂತಹ ಪೊಸಿಷನ್ಸ್ಗಳು ಒಳಭಾಗಕ್ಕೆ ಹೋಗಬೇಕು. ಆ ರೀತಿ ಫ್ಯಾಬ್ರಿಕ್ನ ಒಳಭಾಗಕ್ಕೆ ತಳ್ಳಿ ನಂತರ ಪಿನ್ ಮಾಡ್ಕೊಳ್ಳಿ, ಆವಾಗ ಈಸಿ ಆಗತ್ತೆ. ನಂತರ ಎಕ್ಸಾಕ್ಟ್ ಶೋಲ್ಡರ್ ಪಾಯಿಂಟ್ಸ್, ಶೋಲ್ಡರ್ ಪಟ್ಟಿಗಳನ್ನು ಎಲ್ಲಿವರೆಗೂ ಜಾಯಿಂಟ್ ಮಾಡಿರ್ತೀವೋ ಅಲ್ಲಿವರೆಗೂ ಮಾತ್ರ ಬ್ಯಾಕ್ ಸೈಡ್ ಕಾಲರಿನ ಒಂದು ಸ್ಟಿಚ್ ಮಾಡಿ. ನೋಡಿ, ಎಲ್ಲಿವರೆಗೂ ಸ್ಟಿಚ್ ಮಾಡ್ಕೊಳ್ತೀನಿ. ಎರಡೂ ಭಾಗದಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಸ್ಟಿಚ್ ಕೂಡ ಸ್ಟಾರ್ಟ್ ಮಾಡುವಂತಹ ಪೊಸಿಷನ್ ಇದೆ, ಸ್ಟಿಚ್ ಎಂಡ್ ಮಾಡುವಂತಹ ಪೊಸಿಷನ್ ಕೂಡ ಇದೇ ಆಗಿರುತ್ತೆ. ಒಂದು ಭಾಗದ ಶೋಲ್ಡರ್ ಪಟ್ಟಿಯಿಂದ ಮತ್ತೊಂದು ಭಾಗದ ಶೋಲ್ಡರ್ ಪಟ್ಟಿಯವರೆಗೂ ಕೂಡ ಈ ರೀತಿ ನೀಟಾಗಿ ಬರೋ ರೀತಿ ಒಂದೇ ಸ್ಟಿಚ್ ಲೈನಲ್ಲಿ ಬರೋ ರೀತಿ ಸ್ಟಿಚ್ ಮಾಡಿಕೊಂಡು ಐರನ್ ಮಾಡಿ ಪ್ರೆಸ್ ಮಾಡ್ಕೋಬೇಕು. ನಾನಿಲ್ಲಿ ಟೆಂಪ್ರವರಿ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ಇಲ್ಲಿ ಸ್ಟಿಕ್ ಟೇಪ್ ಮುಖಾಂತರ ಕೂಡ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸ್ಟಿಕ್ ಟೇಪ್ ಇಲ್ಲ ಅನ್ನುವಂಥವ್ರು ನಾರ್ಮಲ್ ಆಗಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬಹುದು. ನಾನಿಲ್ಲಿ ಟೆಂಪ್ರವರಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹೆಮ್ಮಿಂಗ್ ಕೂಡ ಮಾಡಬಹುದು ಇಲ್ಲಿ. ಸೊ ಆ ರೀತಿ ಸ್ಟಿಚ್ ಆದ ನಂತರ ಉಳಿದಿರುವಂತಹ ನೆಕ್ ಶೇಪನ್ನು ಹೆಮ್ಮಿಂಗ್ ಮಾಡಿ ಐರನ್ ಮಾಡಿ ಪ್ರೆಸ್ ಮಾಡಬೇಕಾಗತ್ತೆ, ಅಥವಾ ಸ್ಟಿಕ್ ಟೇಪನ್ನು ನೀವಿಲ್ಲಿ ಬಳಕೆ ಮಾಡಬಹುದು. ಈಗ ಫ್ರಂಟ್ ಪಾರ್ಟಲ್ಲಿ ಡೌನ್ ಸೈಡ್ ಹಾಗೂ ಹುಕ್ ಪಟ್ಟಿ ಪೊಸಿಷನ್ನ ಫಿನಿಶ್ ಮಾಡ್ಕೊಳ್ಳೋಣ. ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳಿ. ಎಗೈನ್ ಮತ್ತೆ 1.5 ಇಂಚಷ್ಟು ಪಟ್ಟಿಗಳನ್ನು ಕಟ್ ಮಾಡ್ಕೊಳ್ತೀನಿ ಡೌನ್ ಸೈಡ್ ಫಿನಿಶಿಂಗಿಗೋಸ್ಕರ.
ವೆಸ್ಟ್ ಪೊಸಿಷನ್ನಲ್ಲಿ ಪಟ್ಟಿಯನ್ನು ಕೊಡೋದಕ್ಕೋಸ್ಕರ 1.5 ಇಂಚು ಪಟ್ಟಿಯನ್ನು ಕಟ್ ಮಾಡಿ ಈ ರೀತಿ ಹಿಂಭಾಗದಲ್ಲಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಸೀದಾ ಇದೆ, ಲೈನಿಂಗ್ ಮೆಟೀರಿಯಲ್ ತಳಭಾಗದಲ್ಲಿ ಇದೆ ಪಟ್ಟಿ. ಸೊ ಇವಾಗ ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ ಕೊಡಬೇಕು ಅಷ್ಟು ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಡಾರ್ಟಿನ ಒಂದು ಫ್ಯಾಬ್ರಿಕ್ನ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ, ಕಾಲು ಭಾಗದಷ್ಟು ಅಥವಾ ಎಷ್ಟು ಫೋಲ್ಡ್ ಆಗ್ತಿದೆಯೋ ಅಷ್ಟು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ. ನಂತರ ವೆಸ್ಟ್ ಪೊಸಿಷನ್ಸ್ಗಳಿಗೆ ಹೋಗೋ ರೀತಿ ಲೆಫ್ಟ್ ಸೈಡಿಗೆ ಡಾಟಿನ ಒಂದು ಪೊಸಿಷನ್ಸ್ಗಳನ್ನು ಫೋಲ್ಡ್ ಮಾಡ್ಕೊಳ್ಳಿ. ಒಳಭಾಗಕ್ಕೆ ಟ್ರಯಾಂಗಲ್ ಶೇಪನ್ನು ಫೋಲ್ಡ್ ಮಾಡಿ ಮತ್ತೆ ಲೆಫ್ಟ್ ಸೈಡಿಗೆ ಒಂದು ಫೋಲ್ಡ್ ಕೊಟ್ಟೆ. ಸೊ ಎಗೈನ್ ಟ್ರಯಾಂಗಲ್ ಶೇಪ್ ಕ್ರಿಯೇಟ್ ಆಯಿತು ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಪಟ್ಟಿಯ ಅಗಲವನ್ನು ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ನ ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ. ನಂತರ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಳಿ ಟರ್ನ್ ಮಾಡಿ. ನಂತರ ಎರಡೂ ಭಾಗದ ವೆಸ್ಟ್ ಪೊಸಿಷನ್ಸ್ಗಳನ್ನು ಇದೇ ರೀತಿ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಮೆಥಡ್ನಲ್ಲಿ.
ಎರಡು ವೆಸ್ಟ್ ಪಟ್ಟಿಗಳನ್ನು ಕೊಟ್ಟ ನಂತರ ನೀವು ಹೆಮ್ಮಿಂಗ್ ಮಾಡಿನೂ ಕೂಡ ಫಿನಿಶ್ ಮಾಡ್ಕೋಬಹುದು ಅಥವಾ ಒಂದು ಸ್ಟಿಚ್ ಕೂಡ ಹಾಕ್ಕೊಳ್ಬಹುದು. ಫಿನಿಶಿಂಗ್ ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲೂ ಕೂಡ ನೀವು ಸ್ಟಿಕ್ ಟೇಪನ್ನು ಕಟ್ ಮಾಡಿ ಬಳಕೆ ಮಾಡಬಹುದು. ಫ್ರಂಟ್ ಪಾರ್ಟ್ ವೆಸ್ಟ್ ಫಿನಿಶ್ ಮಾಡಿಕೊಂಡ ನಂತರ ಹುಕ್ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಹುಕ್ ಪಟ್ಟಿಗೋಸ್ಕರ 2 ಇಂಚ್ ಪಟ್ಟಿಯನ್ನು ತಗೊಂಡಿದ್ದೀನಿ. ಹುಕ್ ಪಟ್ಟಿಯ ಉದ್ದವನ್ನು ಚೆಕ್ ಮಾಡಿಕೊಂಡು ಹುಕ್ ಪಟ್ಟಿ ಉದ್ದಕ್ಕಿಂತ 1.5 ಇಂಚಷ್ಟು ಎಕ್ಸ್ಟ್ರಾ ಇರುವ ಹಾಗೆ ಫ್ಯಾಬ್ರಿಕ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳಿ. ಸ್ಟಿಚ್ಚಿಂಗ್ ಮಾರ್ಜಿನ್ ಎಷ್ಟು ಕೊಟ್ಟಿದ್ದೀವೋ ಅಷ್ಟು ಹುಕ್ ಪಟ್ಟಿಯನ್ನು ಮೊದಲು ಸ್ಟಿಚ್ ಮಾಡ್ಕೊಳ್ತೀನಿ. ಮೇಲ್ಭಾಗದ ಪೊಸಿಷನ್ನಲ್ಲಿ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡ್ರೂ ತೊಂದರೆ ಇಲ್ಲ. ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಸೆಂಟರ್ ಡಾಟ್ ಪಾಯಿಂಟ್ ಏನಿದೆ ಅದು ತಳಭಾಗಕ್ಕೆ ಬರಬೇಕು, ಆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮೊದಲು ಹುಕ್ಕಿನ ಸಿಂಗಲ್ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಬ್ಸರ್ವ್ ಮಾಡಿ. ಪಟ್ಟಿಯನ್ನು ಟರ್ನ್ ಮಾಡ್ಕೊಳ್ಳಿ ಈ ರೀತಿ, ಸಿಂಗಲ್ ಪಟ್ಟಿ ಆಗಿರೋದ್ರಿಂದ. ನಂತರ ನೀಡಲ್ ಒಂದು ಪಾಯಿಂಟ್ ಚುಚ್ಚಿ
ಒಳಭಾಗಕ್ಕೆ ಬಟ್ಟೆಯ ಮೇಲೆ, ನಂತರ ಸ್ಟಿಚ್ಚನ್ನ ಕಂಟಿನ್ಯೂ ಮಾಡಿ. ಇಲ್ಲ ಅಂದರೆ ಪಟ್ಟಿ ಈಕ್ವಲ್ ಆಗಿ ಸ್ಟಿಚ್ ಆಗೋದಿಲ್ಲ, ಹಿಂದೆ ಮುಂದೆ ಆಗಿಬಿಡತ್ತೆ. ಮೊದಲು ನೀಡಲ್ನ ಒಳಭಾಗಕ್ಕೆ ಚುಚ್ಚಿ ನಂತರ ಲಾಕ್ ಮಾಡಿ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡ್ತೀನಿ. ವೆಸ್ಟ್ ಪಟ್ಟಿ ಎಷ್ಟು ಫೋಲ್ಡ್ ಆಗುತ್ತೋ ಅಷ್ಟು ಫೋಲ್ಡಿಂಗ್ ಇಟ್ಕೊಂಡು ಎಗೈನ್ ನೀವು ಸ್ಟಿಚ್ ಮಾಡಿಕೊಳ್ಬೇಕು. ಮತ್ತೊಂದು ಭಾಗದ ಡಬಲ್ ಪಟ್ಟಿಯನ್ನು ಸ್ಟಿಚ್ ಮಾಡೋದಕ್ಕೋಸ್ಕರ ಮೇನ್ ಮೆಟೀರಿಯಲ್ ಹಾಗೂ ಲೈನಿಂಗ್ ಮೆಟೀರಿಯಲ್ ಟೋಟಲ್ 4 ಇಂಚಷ್ಟು ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಇದನ್ನು ಅಟ್ಯಾಚ್ ಮಾಡಿ ಮೊದಲು ಸ್ಟಿಚ್ ಮಾಡ್ಕೊಳ್ತೀನಿ ಡಬಲ್ ಪಟ್ಟಿಗೆ ಕೊಡಬೇಕಾಗಿರೋದನ್ನು. ಡಬಲ್ ಪಟ್ಟಿ ಅಂತ ಹೇಳಿದ್ರೆ ನಾವು ಡಬಲ್ ಲೇಯರಲ್ಲಿ ಕೊಡೋದ್ರಿಂದ ನೀವು ಇಲ್ಲಿ 2 ಫ್ಯಾಬ್ರಿಕ್ ಆದರೂ ಬಳಕೆ ಮಾಡಬಹುದು, ಅಥವಾ ಮೇನ್ ಮೆಟೀರಿಯಲ್ನೇ 4-5 ಬಾರಿ ಫೋಲ್ಡ್ ಮಾಡಿ ಬೇಕಾದ್ರೂ ಸ್ಟಿಚ್ ಮಾಡಬಹುದು. ನಾನಿಲ್ಲಿ ಲೈನಿಂಗ್ ಮೆಟೀರಿಯಲ್ನ ಸುತ್ತ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಎಡ್ಜಸ್ಸಲ್ಲಿ ಹುಕ್ ಪಟ್ಟಿಯನ್ನು ಈ ರೀತಿ ಇಟ್ಟು ಟೈಟಾಗಿ ಹಿಡಿದು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಟರ್ನ್ ಮಾಡಿದಾಗ ನಮಗೆ ಲೂಸಿಂಗ್ ಬರಬಾರ್ದು. ಈ ರೀತಿ ನೀಟಾಗಿ ಟೈಟಾಗಿ ಹಿಡಿದು ಸ್ಟಿಚ್ ಮಾಡ್ಕೊಳ್ಳಿ.
ಮೇಲ್ಭಾಗದಲ್ಲಿ ಎಡ್ಜಸ್ ಫಿನಿಶ್ ಮಾಡುವಾಗ ಡಬಲ್ ಪಟ್ಟಿಯಲ್ಲಿ ನೋಡಿ ಈ ರೀತಿ ಕಾರ್ನರ್ ಇದೇ ರೀತಿ ಫೋಲ್ಡ್ ಮಾಡಬೇಕು. ಈಕ್ವಲ್ ಆಗಿ ನೆಕ್ ಶೇಪನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿ ಆ ನೆಕ್ ಶೇಪಿಗೆ ಮ್ಯಾಚ್ ಆಗೋ ರೀತಿ ಫೋಲ್ಡಿಂಗ್ ತಗೋಬೇಕು. ಯಾವ ರೀತಿ ಫೋಲ್ಡ್ ಮಾಡ್ತಿದ್ದೀನಿ, ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ತಿದ್ದೀನಿ ನೋಡಿ. ಈ ರೀತಿ ಡೈಮಂಡ್ ಶೇಪ್ ಅಂತ ಅಂದ್ಕೊಳ್ಳಿ. ಆ ಕಡೆಯಿಂದ ವಿ ಶೇಪ್, ಈ ಕಡೆಯಿಂದ ವಿ ಶೇಪ್. ನಂತರ ಎಗೈನ್ ಫೋಲ್ಡ್ ಮಾಡಿ ಈಗ ಫೋಲ್ಡ್ ಮಾಡಿದ ನಂತರ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ.
ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡಿದ ನಂತರ ಈಕ್ವಲ್ ಆಗಿ ಈ ರೀತಿ ಹಿಡಿದು ನೋಡಿ ಈಕ್ವಲ್ ಆಗಿ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಚೆಕ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀಟಾಗಿ ಕೂರೋದಿಲ್ಲ. ಈಕ್ವಲ್ ಆಗಿ ಇದೆಯಾ ಇಲ್ವಾ ನೋಡಿ, ಈಕ್ವಲ್ ಆಗಿ ಇದೆ ಚೆಕ್ ಮಾಡಿದರೆ ಪಾಯಿಂಟ್ಸ್ಗಳೆಲ್ಲ ನೋಡ್ತಾ ಇರಬಹುದು ಯಾವ ರೀತಿ ಬಂದಿದೆ ಅಂತ ಹೇಳಿ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹುಕ್ ಹಾಕಿದ ನಂತರ ನೋಡಿ ಹುಕ್ ಪಾಯಿಂಟ್ಸ್ಗಳು ಈಕ್ವಲ್ ಆಗಿ ನೀಟಾಗಿ ಮ್ಯಾಚ್ ಆಗಬೇಕು. ಈ ರೀತಿ ಹೊರಗಡೆಗೂ ಕಾಣಿಸ್ಬಾರ್ದು, ಒಳಗಡೆ ನಾವು ಯಾವ ಶೇಪ್ ಕೊಟ್ಟಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಈ ರೀತಿ ಶೇಪನ್ನು ಕೊಟ್ಟು ಈ ನೆಕ್ ಶೇಪಿಗೆ ಇದೇ ರೀತಿ ಸ್ಟಿಚ್ ಮಾಡಬೇಕಾಗತ್ತೆ. ಸ್ಕ್ವೇರಲ್ಲೂ ಕೂಡ ಮಾಡಬಹುದು, ಇಲ್ಲ ಅಂತ ಇಲ್ಲ, ಆದರೆ ಸ್ವಲ್ಪ ನಮಗೆ ಫಿನಿಶಿಂಗ್ ಅಷ್ಟು ನೀಟಾಗಿ ಅನಿಸೋದಿಲ್ಲ. ಸೊ ಯಾವ ಶೇಪ್ ಇದೆಯೋ ನೆಕ್ಕಿನ ಒಂದು ರೈಟ್ ಸೈಡು ಲೆಫ್ಟ್ ಸೈಡು ಆ ಶೇಪ್ಸ್ಗಳಿಗೆ ಮರ್ಜ್ ಆಗೋ ರೀತಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡೋದು ಕೂಡ ಬರಬೇಕು.